ಸಾಮಾನ್ಯವಾಗಿ ಈ ದೊಡ್ಡ ಪತ್ರೆ ಎಲೆನ ಕಷಾಯ ಮಾಡೋದಕ್ಕೆ ಅಥವಾ ಸ್ವಲ್ಪ ಚಟ್ನಿಗೆ ಹಾಕಿ ನಾವು ತಿಂತಾ ಇರ್ತೀವಿ. ಆದರೆ ಇವತ್ತು ಈ ದೊಡ್ಡ ಪತ್ರೆ ಉಪಯೋಗಿಸಿ ಒಂದು ಎಕ್ಸಲೆಂಟ್ ಆದಂಥ ರೆಸಿಪಿ ತೋರಿಸ್ತೀನಿ. ಇದನ್ನು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ಹಾಗೆಯೇ ಇದನ್ನು ಒಂದು ಸಾರಿ ಮಾಡಿಟ್ರೆ ಫ್ರಿಜ್ಜಿನಲ್ಲಿ 15ರಿಂದ 20 ದಿನ ಆರಾಮವಾಗಿ ಇದನ್ನ ಸ್ಟೋರ್ ಮಾಡ್ಬೋದು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಈ ದೊಡ್ಡ ತಟ್ಟೆನಲ್ಲಿ ಫುಲ್ಲು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ. ಕಡ್ಡಿ ಎಳೆದಾಗಿದ್ರೆ ಕಡ್ಡಿ ಸಮೇತ ತೊಗೋಬಹುದು. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಡ್ರೈ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಒಂದು ದೊಡ್ಡ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ತೊಗೊಂಡಂಥ ದೊಡ್ಡ ಪತ್ರೆ ಎಲೆನ ಈ ಬಾಣಲಿಗೆ ಹಾಕಿ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇದನ್ನು ನಾವು ಬಾಡಿಸ್ಕೋಬೇಕಾಗತ್ತೆ. ಬೇಗ ಬಾಡೋಗ್ಬಿಡುತ್ತೆ. ಪಾಲಕ್ ಸೊಪ್ಪು ಹೇಗೆ ಬಾಡುತ್ತೋ ಅದೇ ರೀತಿ ಈ ದೊಡ್ಡ ಪತ್ರೆ ಎಲೆನೂ ಸಹ ಬೇಗ ಬಾಡೋಗ್ಬಿಡುತ್ತೆ. ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಇಷ್ಟು ಎಲೆ ತೊಗೊಂಡ್ರೆ ನಮಗೆ ಕೊನೆಗೆ ಒಂದೇ ಒಂದು ಹಿಡಿಯಷ್ಟು ನಮಗೆ ಎಲೆ ಸಿಗುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನ ಬಾಡಿಸ್ತಾ ಇದ್ದೀನಿ. ಇದು ಒಂದು ಮಟ್ಟಿಗೆ ಸಾಫ್ಟ್ ಆಗಿದೆ ಅಂದಾಗ ಇದು ರುಚಿನ ಸ್ವಲ್ಪ ಮೈಲ್ಡ್ ಮಾಡೋದಕ್ಕೆ ಅಂತ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲೆನ ಇದಕ್ಕೆ ಸೇರಿಸ್ತೀನಿ. ಯಾಕೆಂದರೆ ಈ ದೊಡ್ಡ ಪತ್ರೆಯಲ್ಲಿ ಎಲೆಯದ್ದು ಟೇಸ್ಟು ಒಂಥರ ಸ್ಟ್ರಾಂಗ್ ಆಗಿರುತ್ತೆ. ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ. ಆ ಫ್ಲೇವರ್ನ ಸ್ವಲ್ಪ ಮೈಲ್ಡ್ ಮಾಡೋದಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಸೇರಿಸಿದ್ರೆ ಕರೆಕ್ಟಾಗಿರುತ್ತೆ. ಇವಾಗ ನೋಡಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲೆನ ಕಡ್ಡಿ ಸಮೇತ ಸೇರಿಸ್ತಾ ಇದ್ದೀನಿ. ಕಡ್ಡಿ ಸಾಫ್ಟ್ ಆಗಿದ್ರೆ ಕಡ್ಡಿ ಸಮೇತ ಸೇರಿಸಿ ತುಂಬಾ ರುಚಿಯಾಗಿ ಬರುತ್ತೆ. ಈ ಕೊತ್ತಂಬರಿ ಎಲೆಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನಾವು ಅಷ್ಟು ಎಲೆ ತೊಗೊಂಡ್ರು ಈಗ ನಮಗೆ ಸಿಕ್ಕಿರೋದು ಒಂದು ಸಣ್ಣ ಬೌಲ್ನಲ್ಲಿ 1 ಬೌಲಷ್ಟು ಸಿಕ್ಕಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ಬಾಡೋಗಿರೋ ಅಂತಹ ಎಲೆನ ನಾನು ಒಂದು ಪಾತ್ರೆಗೆ ಹಾಕಿ ಸೈಡಿಗೆ ತೆಗೆದಿರ್ತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಣಸು, 1/4 ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 20ರಿಂದ 30 ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ತಕ್ಕಂತೆ ಕೆಂಪು ಮೆಣಸಿನಕಾಯಿನ ಸೇರಿಸ್ಬೋದು. ನಾನು 15 ಕೆಂಪು ಮೆಣಸಿನಕಾಯಿನ ಸೇರಿಸಿದ್ದೀನಿ. ನಿಮಗೆ ಇದು ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀವು ಸೇರಿಸ್ಕೋಬೋದು. ಹಾಗೆಯೇ ಒಂದು 2 ಹಿಡಿಯಷ್ಟು ಕರಿಬೇವಿನ ಎಲೆನೂ ಸೇರಿಸ್ತೀನಿ. ಇದಕ್ಕೆ ಮೊದಲು ಮೆಣಸು, ಜೀರಿಗೆ, ಹಾಗೆಯೇ ಸಾಸಿವೆ, ಸ್ವಲ್ಪ ಮೆಂತ್ಯ, ಆಮೇಲೆ ಬೆಳ್ಳುಳ್ಳಿ, ಕೆಂಪು ಮೆಣಸಿನಕಾಯಿ, ಕರಿಬೇವಿನ ಎಲೆನ ಹಾಕಿ ಚೆನ್ನಾಗಿ ಬಾಡಿಸಾದ್ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿದೆ, ಘಮ ಅಂತ ಸುವಾಸನೆ ಬರ್ತಾ ಇದೆ ಅಂದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕೊಬ್ಬರಿ ತುರಿನ ಜಾಸ್ತಿ ಹುರಿಯೋಕ್ಕೆ ಹೋಗಬಾರ್ದು. ಲೈಟಾಗಿ ಹುರಿದ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ಹೀಟ್ನಲ್ಲಿ ಅದು ಬಾಡಿ ಹೋಗ್ಬಿಡುತ್ತೆ. ಈಗ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೂ ಸಹ ಉಪ್ಪನ್ನು ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನು ನೀರು ಹಾಕ್ತೇನೆ ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಪುಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪುಡಿ ಮಾಡ್ಕೊಳ್ಳಿ. ಈ ಹಂತದಲ್ಲಿ ರೆಡಿಯಾಗಿದೆ. ಇದಕ್ಕೆ ಒಂದು ಸಾರಿ ಈ ರೀತಿ ಪುಡಿ ಆದಮೇಲೆ ನಾವು ರೋಸ್ಟ್ ಮಾಡ್ಕೊಂಡಂತಹ ಆ ದೊಡ್ಡ ಪತ್ರೆ ಕೊತ್ತಂಬರಿ ಎಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮೊದಲೇ ಎಲೆನ ಸೇರಿಸ್ಬಿಟ್ರೆ ಅದು ಸರಿಯಾಗಿ ಪುಡಿ ಆಗೋದಿಲ್ಲ, ಕೆಂಪು ಮೆಣಸಿನಕಾಯಿ ಎಲ್ಲ. ಹಾಗಾಗಿ ಮೊದಲು ಬೆಳ್ಳುಳ್ಳಿ ಅವನ್ನೆಲ್ಲನೂ ಪುಡಿ ಮಾಡ್ಕೊಬಿಟ್ಟು ಅದು ಒಂದು ಮಟ್ಟಿಗೆ ಪುಡಿಯಾಗಿದೆ ಅಂದಾಗ ಆಮೇಲೆ ಎಲೆನ ಹಾಕಿ ಸ್ವಲ್ಪ ಉಪ್ಪಿನಂಶ ಕಡಿಮೆ ಇದೆ ಅಂತ ಈಗ ಉಪ್ಪಿನ ಪುಡಿನ ಸೇರಿಸಿ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಬೋದಕ್ಕೆ ಯಾವುದೇ ನೀರನ್ನು ಸೇರಿಸಿಲ್ಲ. ಆ ದೊಡ್ಡ ಪತ್ರೆ ಎಲೆಯಲ್ಲಿ ಇತ್ತಲ್ಲ ತೇವಾಂಶ, ಅದನ್ನೇ ಉಪಯೋಗಿಸಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಪೇಸ್ಟ್ ಆಗಿದೆ ಅಲ್ವಾ, ಅದನ್ನು ಸೈಡಿಗೆ ಇಟ್ಬಿಟ್ಟು ಮತ್ತೆ ಬಾಣಲಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕೆಂಪು ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಇಂಗಿನ ಪುಡಿನ ಸೇರಿಸಿ ಆಮೇಲೆ ಇದಕ್ಕೆ ಧಾರಾಳವಾಗಿ ಕರಿಬೇವಿನ ಎಲೆನ ಸೇರಿಸಿದ್ರೆ ಈ ಒಗ್ಗರಣೆ ರೆಡಿಯಾಗುತ್ತೆ. ಇದಕ್ಕೆ ನಾವು ಮಾಡ್ಕೊಂಡಂಥ ಆ ಪೇಸ್ಟ್, ದೊಡ್ಡ ಪತ್ರೆ ಎಲೆ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾವು ತಿರುಗಿಸ್ತಾ ಇದ್ದರೆ ಈ ಪೇಸ್ಟ್ ಒಂಥರ ಹಲ್ವಾ ಥರ ಚೇಂಜ್ ಆಗುತ್ತೆ. ಆವಾಗ ಈ ಗೊಜ್ಜು ರೆಡಿ ಅಂತ. ಈ ಗೊಜ್ಜು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ದೊಡ್ಡ ಪತ್ರೆ ಗೊಜ್ಜನ್ನು ಹಾಕ್ಕೊಂಡು ಕಲ್ಸ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಹಾಗೆಯೇ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿಗೂ ಏವನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆಗೂ ಸಹ ಸಖತ್ತಾಗಿರುತ್ತೆ. ಏನು ಅಡ್ವಾಂಟೇಜು ಅಂತಂದರೆ ಒಂದು ಸಾರಿ ದೊಡ್ಡ ಪತ್ರೆ ಎಲೆ ಗೊಜ್ಜುನ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ 15ರಿಂದ 20 ದಿನ ನಾವು ಸ್ಟೋರ್ ಮಾಡ್ಬೋದು. ಏನು ಬೇಡಪ್ಪ, ಬರೀ ಮೊಸರನ್ನಕ್ಕೆ ಇದನ್ನು ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೂ ನೆಂಚ್ಕೊಂಡು ತಿನ್ನೋದಕ್ಕೂ ಸೂಪರಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ದೊಡ್ಡ ಪತ್ರೆ ಎಲೆಯ ಗೊಜ್ಜನ್ನು ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.